ಮಾಶಿಶಕ್ತಿ ಬಲ್ಲೈನ ಹೊಚ್ಚ ಹೊಸ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿ ಮಾಡ್ತಿದ್ದೇವೆ ಗೋಬಿ ಮಂಚೂರಿ. 4 ಸಾಧಾರಣ ಸೈಜಿನ ಹೂಕೋಸು ತಗೊಂಡಿದ್ದೇವೆ. ಬನ್ನಿ ಗೋಬಿ ಮಂಚೂರಿ ಹೇಗೆ ಮಾಡುವುದಂತ ನೋಡುವ. ನೋಡಿ, ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ತೇನೆ, ದೊಡ್ಡ ದೊಡ್ಡದಾಗಿ ಪೀಸ್ ಮಾಡಲ್ಲ ಇದನ್ನ. ನೋಡಿ, ನಾನು ಕಟ್ ಮಾಡಿದ್ದ ಕಾಲಿಫ್ಲವರ್ನ ನಾರ್ಮಲ್ ವಾಟರಲ್ಲಿ ಅಂದರೆ ತಣ್ಣೀರಲ್ಲಿ ಒಂದು 25 ನಿಮಿಷ ಹಾಗೆ ನೆನೆಸಿಟ್ಟಿದ್ದೇನೆ. ಯಾಕಂದರೆ ಇದಕ್ಕೆ ಕೆಮಿಕಲ್ ಎಲ್ಲ ಹಾಕ್ತಾರಲ್ಲ. ನೋಡಿ, ಒಂದು ಪಾತ್ರೆಯಲ್ಲಿ ನಾನು ಬಿಸಿ ನೀರು ತಗೊಂಡಿದ್ದೇನೆ. ಆ ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕ್ತೇನೆ. ನಾನು ಉಪ್ಪು ಹಾಕಿ ಮಿಕ್ಸ್ ಮಾಡ್ತೇನೆ. ಇದಕ್ಕೆ ಆ ಕಾಲಿಫ್ಲವರ್ನ ತೆಗೆದಾಕ್ತೇನೆ. ನೋಡಿ, ಇದನ್ನು ಒಂದು 2 ನಿಮಿಷ ಬಿಸಿ ನೀರಲ್ಲಿ ಹೀಗೆ ಇಡ್ತೇನೆ. ಯಾಕಂದರೆ ಕೆಲವು ಸಲ ಇದರಲ್ಲಿ ಹುಳ ಇರ್ತದಲ್ಲ, ಅದಕ್ಕೋಸ್ಕರ. ಈಗ ಅದನ್ನು ತೆಗೆದು ಒಂದು ಮುಚ್ಚಲ್ನ ಮೇಲೆ ಹಾಕ್ತೇನೆ. ಇದನ್ನೊಂದು ಮುಚ್ಚಲ್ನ ಮೇಲೆ ಹಾಕಿದ್ದೇನೆ. ಇದರ ಮೇಲಿನ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡ್ತೇನೆ. ಇದನ್ನು ಕಂಪ್ಲೀಟ್ ಡ್ರೈ ಆಗಿದೆ. ಈಗ ಇದಕ್ಕೆ 3/4 ಕಪ್ ಮೈದಾ ಹಿಟ್ಟು ಹಾಕ್ತೇನೆ. ಇದಕ್ಕೆ 3/4 ಕಪ್ ಕಾರ್ನ್ಫ್ಲೋರ್ ಹಾಕ್ತೇನೆ. ಒಂದು 2 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತೇನೆ. ಸ್ವಲ್ಪ ಪೆಪ್ಪರ್ ಹಾಕ್ತೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಇದಕ್ಕೆ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ತೇನೆ. ನೋಡಿ, ಒಂದು ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ಈಗ ಎಣ್ಣೆ ಹಾಕ್ತೇನೆ. ಎಣ್ಣೆ ಬಿಸಿಯಾಗಿದೆ. ಎಣ್ಣೆಗೆ ಬಿಡುವಾಗ ಜಾಗ್ರತೆಯಲ್ಲಿ ಬಿಡಬೇಕು, ಒಂದಕ್ಕೊಂದು ಅಂಟಬಾರ್ದು. ನೋಡಿ, ಇದು ಡೀಪ್ ಫ್ರೈ ಆಗಿದೆ. ಇದನ್ನು ತೆಗೆದೊಂದು ಬಟ್ಟಲಿಗೆ ಹಾಕ್ತೇನೆ. ನೋಡಿ, ಒಂದು ಬೌಲಲ್ಲಿ ನೀರು ತಗೊಂಡಿದ್ದೇನೆ ಫುಲ್ಲು. ಅದಕ್ಕೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತೇನೆ. ಕಾರ್ನ್ಫ್ಲೋರ್ ಹಾಕಿ ಅದನ್ನು ಮಿಕ್ಸ್ ಮಾಡ್ತೇನೆ. ನೋಡಿ, ಇದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನೊಂದು ಸೈಡಲ್ಲಿ ಇಡ್ತೇನೆ. ಈಗ ಒಂದು ಬೌಲ್ ತಗೊಂಡಿದ್ದೇನೆ. ಇದಕ್ಕೆ 3 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕ್ತೇನೆ. ನೋಡಿ, ಇದಕ್ಕೆ 1 ಸ್ಪೂನು ಸೋಯಾ ಸಾಸ್ ಹಾಕ್ತೇನೆ. ನೋಡಿ, ಇದಕ್ಕೆ 4 ಸ್ಪೂನು ಟೊಮೆಟೊ ಕೆಚಪ್ ಹಾಕ್ತೇನೆ. ಇದನ್ನೀಗ ಮಿಕ್ಸ್ ಮಾಡ್ತೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಈಗ ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕ ಕಟ್ ಮಾಡಿದ ಪೀಸನ್ನು ಇದಕ್ಕೆ ಹಾಕ್ತೇನೆ. ಸ್ವಲ್ಪ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕ್ತೇನೆ. ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೇನೆ, ಚಿಕ್ಕ ಪೀಸ್ ಆಗಿ. ಅದನ್ನು ಸ್ವಲ್ಪ ಹಾಕ್ತೇನೆ. ಇನ್ನು ನೋಡಿ, ಇದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕ್ತೇನೆ. ಸಾಲ್ಟ್ ಹಾಕ್ತೇನೆ, ಉಪ್ಪು ಹಾಕ್ತೇನೆ ಇದಕ್ಕೆ.
ನಾವು ಆಗ ಮಿಕ್ಸ್ ಮಾಡಿಟ್ಟ ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ನ ಹಾಕ್ತೇನೆ ಇದಕ್ಕೆ. ಈಗ ಹಾಕಿದನ್ನು ಮಿಕ್ಸ್ ಮಾಡ್ತೇನೆ. ಆಗ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿಟ್ಟ ನೀರನ್ನ ಇದಕ್ಕೆ ಹಾಕ್ತೇನೆ. ಇದಕ್ಕೆ ಫ್ರೈ ಮಾಡಿಟ್ಟ ಗೋಬಿನ ಹಾಕ್ತೇನೆ ನಾನು. ನೋಡಿ, ಗೋಬಿ ರೆಡಿ ಆಗಿದೆ. ಇವತ್ತಿನ ನಮ್ಮ ರೆಸಿಪಿ ಗೋಬಿ ಮಂಚೂರಿ. ನಾನು ಅಣ್ಣನ ಮಗನಿಗೆ ಟೇಸ್ಟ್ ಮಾಡಲಿಕ್ಕೆ ಒಂದು ಪೀಸ್ ಕೊಡ್ತೇನೆ. ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮಾಸ್ಟರ್ ಶೆಫ್ ತ್ರಿಬಲ್9 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.